ಹಲೋ ಗಾಯ್ಸ್, ವೆಲ್ಕಮ್ ಟು ಸೈಬರ್ ದ್ರಾವಿಡ. ಇದು ನಮ್ಮದು ನೆಕ್ಸ್ಟ್ ಟಾಪಿಕ್ ಆಗಿರುತ್ತೆ. ಟಾಪಿಕ್ ನೇಮ್ ಬಂದ್ಬಿಟ್ಟು ಫುಟ್ ಪ್ರಿಂಟಿಂಗ್ ಆ್ಯಂಡ್ ರಿಕಗ್ನೈಸೆಸ್ ಟೂಲ್ಸ್ ಅಂತ. ಆ, ಈಗ ಈ ಟಾಪಿಕ್ ಮೇನ್ ಉದ್ದೇಶ ಏನಂದ್ರೆ, ಈಗ ವೆಬ್ಸೈಟ್ ಇರುತ್ತೆ, ವೆಬ್ಸೈಟ್ನ ಸ್ಕ್ಯಾನ್ ಮಾಡೋದಾಗಿರ್ಬೋದು, ಅಥವಾ ಒಟ್ಟು ವೆಬ್ಸೈಟ್ನ ಟ್ರೇಸ್ ಮಾಡೋದು, ಆಮೇಲೆ ವೆಬ್ಸೈಟ್ ರಿಲೇಟೆಡ್ ಇನ್ಫಾರ್ಮೇಶನ್ ಆಗಿರ್ಬೋದು, ಆಮೇಲೆ ವೆಬ್ಸೈಟ್ ಇಂದ ನಾವು ಯೂಸರ್ ಇನ್ಫಾರ್ಮೇಶನ್ ತೆಗಿಬೋದು. ಒಟ್ಟು ಲೈಕ್ ಟ್ರೇಸಿಂಗ್. ಈಗ ಫುಟ್ ಪ್ರಿಂಟಿಂಗ್ ಅಂದ್ರೆ ಹೆಜ್ಜೆ ಗುರುತು ಅಂತಾರಲ್ಲ, ಅದೇ ರೀತಿಯಾಗಿ ಈಗ ಡಿಜಿಟಲ್ ಫುಟ್ ಪ್ರಿಂಟಿಂಗ್ ಅಂತ. ಈಗ ಡಿಜಿಟಲ್ ಫುಟ್ ಪ್ರಿಂಟಿಂಗ್ ಅಂದ್ರೆ ಈಗ ಎಲ್ಲಾದ್ರೂ ನಾನು ಲಾಸ್ಟ್ ಕ್ಲಾಸಲ್ಲಿ ಆಗಿರ್ಬೋದು, ಇನ್ನು ಭಾಳ ವಿಡಿಯೋ ಒಳಗಡೆ ಹೇಳಿದ್ದೀನಿ. ಈಗ IP ಅಡ್ರೆಸ್ ಇಟ್ಕೊಂಡು ನಾವು ಒಬ್ಬ ವ್ಯಕ್ತಿ ಯಾವ ವೆಬ್ಸೈಟಲ್ಲಿ ವಿಸಿಟ್ ಆಗಿದ್ದಾನೆ, ಆಮೇಲೆ ಎಲ್ಲೆಲ್ಲಿ ಲೈಕ್ ಏನೇನು ಆಕ್ಟಿವಿಟೀಸ್ ಮಾಡಿದ್ದಾನೆ, ಅದೆಲ್ಲ ನಾವು IP ಅಡ್ರೆಸ್ ಮೂಲಕ ಟ್ರೇಸ್ ಮಾಡಬಹುದು ಅಂತ. ಅದೇ ರೀತಿಯಾಗಿ ಫುಟ್ ಪ್ರಿಂಟಿಂಗ್ ವರ್ಕ್ ಆಗುತ್ತೆ. ಈ ಫುಟ್ ಪ್ರಿಂಟಿಂಗ್ ಇಂದ ನಾವು ಜಸ್ಟ್ ಅದೇ ಪ್ರೊಸೆಸ್ನ ನಾವು ಫುಟ್ ಪ್ರಿಂಟಿಂಗ್ ಅಂತ ಅನ್ಬೋದು. ಈಗ ಒಬ್ಬ ಪರ್ಸನ್ ಇದ್ದಾನೆ, ಅವನು ಡಿಜಿಟಲ್ ಫುಟ್ ಪ್ರಿಂಟಿಂಗ್ ತೆಗಿಬೇಕು ನಾನು, ಅದಕ್ಕೆ IPDR ಅಂತಾರೆ. ಇದು ಇಂಟರ್ನೆಟ್ ಪ್ರೋಟೋಕಾಲ್ ಡೀಟೇಲ್ಸ್ ಅಂತ IPDR ಇರುತ್ತಲ್ಲ, ಅದರಿಂದ ನಾವು ಒಬ್ಬ IP ಒಂದು ಏನು ಸ್ಪೆಸಿಫಿಕ್ IP ಇರುತ್ತಲ್ಲ, ಆ ಪರ್ಸನ್ ಇಂದ IP ಎಲ್ಲೆಲ್ಲಿ ಏನೇನು ಆಕ್ಟಿವಿಟೀಸ್ ಮಾಡಿದೆ ಅದೆಲ್ಲ ಫುಟ್ ಪ್ರಿಂಟಿಂಗ್ ಮಾಡಿ ತೆಗಿತಾರೆ. ಅದು ಬಂದ್ಬಿಟ್ಟು ಫುಟ್ ಪ್ರಿಂಟಿಂಗ್. ರೀಕನೆಸಿಸ್ ಅಂದ್ರೆ ಈಗ ಏನಂದ್ರೆ, ಈಗ ರೀಕನೆಸಿಸ್ ಅಂದ್ರೆ ಅದು ಒಂದು ಫಸ್ಟ್ ಸ್ಟೆಪ್ ಅಥವಾ ಇನಿಷಿಯಲ್ ಫೇಸ್ ಅಂತ ಅಂತಾರೆ. ಹಂಗಂದ್ರೆ ಒಂದು ಫಸ್ಟ್ ಹೆಜ್ಜೆ. ಇದಕ್ಕೆ ಈಗ ನನ್ ಒಬ್ಬ ಟಾರ್ಗೆಟ್ ಇದ್ದಾನೆ, ಆ ಟಾರ್ಗೆಟ್ ಬಗ್ಗೆ ನನಗೆ ಏನು ಗೊತ್ತಿಲ್ಲ, ಅವನ ಬಗ್ಗೆ ನಾನು ಡೀಟೇಲ್ಸ್ನ ಇದು ಗ್ಯಾದರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇಟ್ ಈಸ್ ದ ಫಸ್ಟ್ ಸ್ಟೆಪ್ ಟು ಗ್ಯಾದರ್ ದ ಇನ್ಫಾರ್ಮೇಶನ್ ಆಫ್ ಅ ಟಾರ್ಗೆಟ್ ಅಂತ ನೆನ್ಪಿಟ್ಕೋಬಹುದು. ಈಗ ನನಗೆ ಒಬ್ಬ ಟಾರ್ಗೆಟ್ ಇದ್ದಾನೆ, ಈಗ ಟಾರ್ಗೆಟ್ ನನಗೆ ಯಾರು ಹೆಂಗ್ ಕಾಣ್ತಾನೆ ನನಗೆ ಏನು ಗೊತ್ತಿಲ್ಲ. ನಾನೇನ್ ಮಾಡಿದೆ, ಫುಟ್ ಪ್ರಿಂಟಿಂಗ್ ಯೂಸ್ ಮಾಡಿದೆ. ಅವನೊಂದು ವೆಬ್ಸೈಟ್ ಇದೆ, ಓಕೆನಾ, ಅಥವಾ ಒಂದು ಕೇಸ್ ತಗೊಳ್ಳೋಣ, ಕೇಸ್ ಸ್ಟಡಿ ತಗೊಳ್ಳೋಣ. ಈಗ ಒಂದು ವೆಬ್ಸೈಟ್ ಸ್ಕ್ಯಾಮ್ ಮಾಡಿದ್ದೆ, ಎಲೆಕ್ಟ್ರಾನಿಕ್ ಸ್ಕ್ಯಾಮ್ ಮಾಡಿದ್ದೆ ಅನ್ಕೊಳ್ಳಿ. ವೆಬ್ಸೈಟ್ ಎಲ್ಲ ಡಿಸೈನ್ ಮಾಡಿದ್ದಾನೆ, ಕಸ್ಟಮರ್ ಸಪೋರ್ಟ್ ಹಾಕಿದ್ದಾನೆ, ಆಮೇಲೆ ಅವನು ಅಲ್ಲಿ ಇಮೇಲ್ ಅದೆಲ್ಲ ಕೊಡಕ್ಕಾರ ಹೊಸ ಇಮೇಲ್ ಹಾಕಿಲ್ಲ, ಅಥವಾ ಚೇಂಜ್ ಮಾಡಿದ್ದಾನೆ ಅಂತ ಅನ್ಕೊಳ್ಳಿ. ಇಮೇಲ್ ಎಲ್ಲ ಹೊಸದು, ವೆಬ್ಸೈಟು ಹೊಸದು, ಎಲ್ಲ ಹೊಸದು, ಫುಲ್ ಎಲ್ಲ ರೆಡಿ ಮಾಡಿದ್ದಾನೆ. ಆದರೆ ವೆಬ್ಸೈಟ್ ಡೊಮೇನ್ ಬೈ ಮಾಡ್ತಾ ಇದ್ದಾನಲ್ಲ, ಈಗ ಡೊಮೇನ್ ಬೈ ಮಾಡ್ಬೇಕಲ್ಲ. ಡೊಮೇನ್ ಅಂದ್ರೆ ಗೊತ್ತಿರುತ್ತೆ ನಿಮಗೆ, google.com ಆಗಿರ್ಬೋದು, ಆಮೇಲೆ ಇದು ಏನಿದೆ ಮೇಲ್ಗಡೆ .com ಅಂತ ಏನು ಹೆಸರೊಳಗಡೆ ಬರುತ್ತಲ್ಲ, ಲೈಕ್ ಹೆಂಗ್ ಹೇಳ, example.com ಇದೆ, google.com ಇದೆ, ಆಮೇಲೆ microsoft.com ಅಂತ ಇದೆ, apple.com ಅಂತ ಇದೆ, ಅದೆಲ್ಲ ಡೊಮೇನು, ಓಕೆನಾ. ಈಗ ಡೊಮೇನ್ ಯೂಸ್ ಮಾಡಿಬಿಟ್ಟು ನಾನೇನ್ ಮಾಡ್ತೀನಿ ಅಂದ್ರೆ, ಊಹಿಸೆಲ್ಲ ಹೋಗ್ತೀನಿ, ಊಹಿಸು ಇದ್ರೊಳಗಡೆ ಹೋಗ್ಬಿಟ್ಟು ನಾನು ಜಸ್ಟ್ ಇದು example.com ಅಂತದ ನನಗೆ, ನಾನು ಈಗ ಒಂದು ಯಾವ್ದಾದ್ರು ಒಂದು XYZ ಅಂತ XYZ.com ಅಂತ ಇದ್ದಾನೆ ವೆಬ್ಸೈಟ್ ಹೆಸರು. ಆ ವೆಬ್ಸೈಟ್ನ ನಾನು ಅದ್ರೊಳಗೆ ಹಾಕಿದ ತಕ್ಷಣ ನನಗೆ ಏನು ಬರುತ್ತೆ, ಅದು ಊಹಿಸ್ ರಿಲೇಟೆಡ್. ಈಗ ನಾನು ಸ್ಯಾಂಪಲ್ ಆಗಿ ಓವರ್ ವ್ಯೂ ಹೇಳ್ತಿದ್ದೀನಿ. ಅದ್ರ ಓವರ್ ವ್ಯೂ ಅಂದ್ರೆ ಸ್ವಲ್ಪ ಬೇಸಿಕ್ ಆಗಿ ಏನೇನು ಇರುತ್ತಲ್ಲ ಅದು ಹೇಳ್ತೀನಿ, ಟಾಪಿಕ್ ರಿಲೇಟೆಡ್. ಆಮೇಲೆ ಪ್ರತಿಯೊಂದು ಟಾಪಿಕ್ಕಿಂದ ನಾನು ಸಪ್ರೇಟ್ ಆಗಿ ಇದನ್ನ ಓವರ್ ವ್ಯೂನ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಪ್ರಾಕ್ಟಿಕಲ್ ಮಾಡಿಬಿಟ್ಟು ತೋರಿಸ್ತೀನಿ. ಜಸ್ಟ್ ಇಂಟ್ರೊಡಕ್ಷನ್ ಒಳಗಡೆ ಅದು ಏನೇನು ವೆಬ್ಸೈಟ್ ರಿಲೇಟೆಡ್, ಲೈಕ್ ಓನರ್ ಡೀಟೇಲ್ಸ್ ಇರುತ್ತಲ್ಲ, ಯಾರು ರಿಜಿಸ್ಟರ್ ಇದ್ದಾರೆ ಅಂತ, ರಿಜಿಸ್ಟರ್ ಯಾರು ಮಾಡಿದ್ದಾರೆ, ಆಮೇಲೆ ಅವ್ರದ್ದು ಇಮೇಲ್ ಆಗಿರ್ಬೋದು, ಆಮೇಲೆ ಫೋನ್ ನಂಬರ್ ಆಗಿರ್ಬೋದು, ಫೋನ್ ನಂಬರು, ಲೈಕ್ ಯಾವಾಗ ರಿಜಿಸ್ಟರ್ ಆಗಿತ್ತು, ಆಮೇಲೆ ಯಾವಾಗ ಎಕ್ಸ್ಪೈರಿ ಆಗುತ್ತೆ, ಅದ್ರ ರಿಲೇಟೆಡ್ ಎಲ್ಲ ನಮಗೆ ಇನ್ನೂ ಜಾಸ್ತಿ ಸಬ್ ಡೊಮೇನ್ಸು, ಇನ್ನೂ ಜಾಸ್ತಿ ಲೈಕ್ ಒಂದು ವೆಬ್ಸೈಟಿಗೆ ಏನೇನು ನಮಗೆ ಎಲ್ಲ ಗ್ಯಾದರ್ ಮಾಡೋಕ್ಕೆ ಆಗುತ್ತೆ ಅದೆಲ್ಲ ನಾವು ಊಹಿಸಿಂದ ತಕ್ಕೋಬೋದು. ಅದು ಬಂದ್ಬಿಟ್ಟು ಊಹಿಸಲಾಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಹಾರ್ವೆಸ್ಟರ್ ಏನ್ ಮಾಡುತ್ತೆ, ಈಗ ನನಗೆ ಲೈಕ್ ಸೋಷಿಯಲ್ ಮೀಡಿಯಾ ಸಿಕ್ಕಿದ್ದೇನೆ ನನಗೆ ಬಂದು ಆಲ್ರೆಡಿ. ಈಗ ನನಗೆ ಅಲ್ಲೇ ಇದು ಫಸ್ಟ್ ಊಹಿಸಿಂದ ನನಗೆ ಅಲ್ಲೇ ವೆಬ್ಸೈಟ್ ಇಂದು ಜಸ್ಟ್ ಏನು ಓವರ್ ವ್ಯೂ ಬೇಕಲ್ಲ, ಇದು ಏನೇನಿದೆ, ಇಮೇಲ್ ಇದೆ, ಫೋನ್ ನಂಬರು, ಅದೆಲ್ಲ ಸಿಕ್ಕಿದೆ. ಈಗ ಅದನ್ನ ಯೂಸ್ ಮಾಡಿಬಿಟ್ಟು ನಾನು ಹಾರ್ವೆಸ್ಟರಲ್ಲಿ ಬರ್ತೀನಿ. ಹಾರ್ವೆಸ್ಟಲ್ಲಿ ಬಂದ್ಬಿಟ್ಟು ಈಗ ನನಗೆ ಇಮೇಲ್ ಸಿಕ್ಕಿದೆ ಅಥವಾ ವೆಬ್ಸೈಟ್ ಇಂದ ಡೊಮೇನು ಏನೇನಿದೆ ಅಲ್ಲ, ಅದು ನಾನು ಹಾರ್ವೆಸ್ಟರ್ ಒಳಗಡೆ ಹೋಗಿ ಜಸ್ಟ್ ಇನ್ಪುಟ್ ಮಾಡ್ತೀನಿ. ಲೈಕ್ ಈ ತರ ಕಾಣಿಸುತ್ತೆ ಹಾರ್ವೆಸ್ಟರ್ ನೋಡಿದ್ರೆ. ಇಲ್ಲಿ ನೋಡಿ, ಡಿ ಅಂದ್ರೆ ಡೊಮೇನಾ, ಆಮೇಲೆ ಡಾಟಾ ಸೋರ್ಸ್ ಎಲ್ಲಿ ಸರ್ಚ್ ಮಾಡಬೇಕು ಅದೆಲ್ಲ ನಮಗೆ ನೆಕ್ಸ್ಟ್ ಅಲ್ಲಿ ನೋಡ್ತೀನಿ. ಜಸ್ಟ್ ಓವರ್ ವ್ಯೂ ಇದು ಆ ಥರ ಕಾಣುತ್ತೆ ನಮಗೆ. ಈಗ ನಾನು ಏನು ಮಾಡ್ತೀನಿ ಅಂದರೆ, ಹಾರ್ವೆಸ್ಟಲ್ಲಿ ಹೋಗ್ತೀನಿ, ಡೊಮೇನ್ ನನಗೆ ಯಾವ ಡೊಮೇನ್ ಸರ್ಚ್ ಮಾಡಬೇಕು, ಯಾವ ಬ್ರೌಸರಲ್ಲಿ ಸರ್ಚ್ ಮಾಡಬೇಕು ಅಂತೇಳಿ ಅದಕ್ಕೆ ಹೇಳ್ತೀನಿ, ಜಸ್ಟ್ ಕಮಾಂಡ್ಸ್ ಕೊಡ್ತೀನಿ. ಕೊಟ್ಮೇಲೆ ಈಗ ಏನು ಮಾಡುತ್ತೆ ಅಂದರೆ,
XYZ ಇದೆಯಲ್ಲ XYZ.comನ ನಾನು ಯಾವ ಬ್ರೌಸರ್, ಓಕೆ ಇದು ಡೊಮೇನ್ ಡೊಮೇನು ಯಾವ ಬ್ರೌಸರ್ ಬೇಕು ನನಗೆ, google.com ಅಂತ ಇದ್ದಾವೆ, google.com ಇದೆ, ಬಿಂಗ್ ಇದೆ, ಆಮೇಲೆ ಮೊಜಿಲ್ಲಾ ಫೈರ್ಫಾಕ್ಸ್ ಇದೆ, ಅದರೆಲ್ಲ ಬೇರೆ ಬೇರೆ ಡೊಮೇನ್ಸ್ ಇದಾವೆ. ಓಕೆನಾ. ಈಗ ಯಾವ್ದು ದೊಡ್ಡ ಬಿಗ್ಗೆಸ್ಟ್ ಡೊಮೇನ್ ಅದು ಗೂಗಲ್. ಓಕೆನಾ. ಅದು ಜಾಸ್ತಿ ಜನದ ಡಾಟಾ ಇದೆ ಅದ್ರ ಹತ್ರ. ಅದು ಲೈಕ್ ಓವರ್ ಆಲ್ ಜಾಸ್ತಿ ಜನ ಅದನ್ನೇ ಗೂಗಲ್ನೇ ಯೂಸ್ ಮಾಡೋದು. ಅದಾದ್ಮೇಲೆ ಸೆಕೆಂಡ್ ಬೇರೆವು ಎಲ್ಲ ಬರುತ್ತೆ. ಸಫಾರಿ ಯೂಸ್ ಮಾಡ್ತಾರೆ, ಆಮೇಲೆ ಮೊಜಿಲ್ಲಾ ಫೈರ್ಫಾಕ್ಸ್ ಯೂಸ್ ಮಾಡ್ತಾರೆ, ಬ್ರೇವ್ ಅಂತ ಬರುತ್ತೆ, ಇಲ್ಲ ಬೇರೆ ಬೇರೆ ಬ್ರೌಸರ್ಸ್ ಬರುತ್ತೆ. ಜಾಸ್ತಿ ಡಾಟಾ ಇರೋದು ಇದ್ರೊಳಗೆ ಅಂದ್ರೆ ಗೂಗಲ್ ಒಳಗಡೆನೆ ಇದೆ ಭಾಳ ಡಾಟಾ. ಈಗ ನಾನೇನ್ ಮಾಡ್ತೀನಿ, ಸ್ಪೆಸಿಫಿಕ್ ವೆಬ್ಸೈಟ್ ಇದೆನಾ, ಆ ವೆಬ್ಸೈಟು ಗೂಗಲ್ ಒಳಗೆ, ಲೈಕ್ ಗೂಗಲ್ ಬ್ರೌಸರ್ ಒಳಗಡೆ ನನಗೆ ಈ ವೆಬ್ಸೈಟ್ ರಿಲೇಟೆಡ್ ಏನೇನು ಇನ್ಫಾರ್ಮೇಶನ್ ಪಬ್ಲಿಕ್ ಅಲ್ಲಿ ಇದೆ ಅದೆಲ್ಲ ನನಗೆ ಶೋ ಮಾಡಿಬಿಟ್ಟು ಒಂದು ಜಾಗದೊಳಗೆ ತಂದು ಕೊಡುತ್ತೆ ಹಾರ್ವೆಸ್ಟರ್. ಒಂದು ಜಾಗದೊಳಗೆ ಲೈಕ್ ಈ ವೆಬ್ಸೈಟ್ ರಿಲೇಟೆಡ್ ಏನಾರ ಸಬ್ ಡೊಮೇನ್ಸ್ ಇದೆನಾ, ಸಬ್ ಡೊಮೇನ್ಸ್ ಬರುತ್ತೆ. ವೆಬ್ಸೈಟ್ ಒಳಗಡೆ ಯಾರು ಎಂಪ್ಲಾಯ್ಸ್ ಇರ್ತಾರ, ಎಂಪ್ಲಾಯ್ಸು ಪಬ್ಲಿಕಲ್ಲಿ ಆಗಿರುತ್ತಲ್ಲ ಡಾಟಾ ಅದು ಬರುತ್ತೆ. ಆಮೇಲೆ ಎಂಪ್ಲಾಯ್ಸ್ ಇಂದ ಇಮೇಲ್ಸ್ ಆಗಿರ್ಬೋದು, ಆಮೇಲೆ ಫೋನ್ ನಂಬರ್ ಆಗಿರ್ಬೋದು, ಮತ್ತೇನೇನು ಇಮೇಲ್ಸ್ ನೇಮ್ಸು, ನೇಮ್ ಡೀಟೇಲ್ಸ್ ಆಗಿರ್ಬೋದು, ಆಮೇಲೆ ID ಇರುತ್ತೆ ಇಮೇಲ್ಸ್ ಇಂದು, ಅದೆಲ್ಲ ಒಂದೊಂದ್ಸಲ ಪಬ್ಲಿಕಲ್ಲಿಯೇ ಇದು ಲೈಕ್ ಲೀಕ್ ಆಗ್ಬಿಟ್ಟಿರುತ್ತೆ ವೆಬ್ಸೈಟ್ ಇಂದ, ಅಥವಾ ಜಸ್ಟ್ ಪ್ರೋಗ್ರಾಮಿಂಗ್ ಆಗಿರ್ಬೋದು, ಅಥವಾ ಏನಾದ್ರು ಜಸ್ಟ್ ಪ್ರೈವೇಟ್ ಮಾಡೋ ಟೈಮ್ದಾಗೆ ಅದು ಪ್ರೈವೇಟ್ ಆಗಿಲ್ಲ ಪಬ್ಲಿಕ್ ಆಗ್ಬಿಟ್ಟಿದೆ, ಈಗ ಎಲ್ಲರೂ ನಾವು ನಾರ್ಮಲ್ ಆಗಿ ವಿಸಿಟ್ ಮಾಡಿಬಿಟ್ಟು ನೋಡ್ಬೋದು. ಆ ಥರ ಇರುತ್ತೆ. ಆ ಥರ ಆದಾಗ ನಾವು ಹಾರ್ವೆಸ್ಟರ್ ಟೂಲಿಂದ ಜಸ್ಟ್ ಹಾರ್ವೆಸ್ಟ್ ಮಾಡ್ಬೋದು. ಲೈಕ್ ಅದನ್ನ ಈಗ ಹಾರ್ವೆಸ್ಟ್ ಮಾಡೋದಂದ್ರೆ ಅರ್ಥ ಹೆಂಗೆ ಹೇಳಿದ್ರೆ, ಈಗ ರೈತರು ಹೊಲದೊಳಗಡೆ ಎಲ್ಲ ಲೈಕ್ ರೈಸ್, ಅಕ್ಕಿ ಎಲ್ಲ ಬೆಳೆ ಬಂದಾಗ ಆ ಬೆಳೆ ತೆಕ್ಕೊಂತಾರಲ್ಲ, ಅದೇ ರೀತಿ ನಾವು ಇದು ಹಾರ್ವೆಸ್ಟ್ ಮಾಡೋದು ಎಲ್ಲ ಡೀಟೇಲ್ಸ್ನ. ಲೈಕ್ ಇದು ಗೂಗಲ್ ಮತ್ತೆ ಬ್ರೌಸರ್ ಒಳಗಡೆ ಇದ್ರೆ ಅಷ್ಟೇ ಬರುತ್ತೆ, ಇಲ್ಲಾಂದ್ರೆ ನಮಗೆ ಅದ್ರದ್ದು ಡೀಟೇಲ್ಸ್ ಸಿಗಂಗಿಲ್ಲ. ಆಮೇಲೆ ಫಿಶಿಂಗ್ ಇಂದ ಲೀಕ್ ಆಗಿರ್ತಿರುತ್ತಲ್ಲ ಅಟ್ಯಾಕ್ಸ್, ಫಿಶಿಂಗ್ ಅಟ್ಯಾಕ್ಸ್ ಮಾಡ್ಬಿಟ್ಟು ಇನ್ಫಾರ್ಮೇಶನ್ ಎಲ್ಲ ತೆಗೆದಿರ್ತಾರಲ್ಲ, ಅದರಿಂದನೂ ನಾವು ತೆಗಿಬೋದು. ನಿಮಗೆ ಒಂದು ಓವರ್ ವ್ಯೂ ಆಗಿ ನೋಡಿದ್ರೆ ಈ ತರ ಅದ್ರ ಔಟ್ಲುಕ್ ಆಪ್ಷನ್ಸ್ ಈ ತರ ಇರುತ್ತೆ. ಆಪ್ಷನ್ಸ್ ಬಂದ್ಬಿಟ್ಟು ನೋಡಿ, ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹಾರ್ವೆಸ್ಟರ್ ಡಿ ಮೈಕ್ರೋಸಾಫ್ಟ್ ಇದು ಲೆಂತ್ ಲಿಮಿಟ್ ಎಷ್ಟು ಬೇಕು, ಆಮೇಲೆ ಯಾವ ಬ್ರೌಸರು ಎಲ್ಲಿ ಸೇವ್ ಆಗ್ಬೇಕು, ಏನಂತ ಸೇವ್ ಆಗ್ಬೇಕು ಅಂತ ಇದು ಇದ್ರೊಳಗಡೆ ಲೈಕ್ ಎಲ್ಲ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಓಕೆನಾ. ಗೂಗಲು, ಲಿಂಕ್ಡ್ಇನ್, ವೈರಸ್ ಟೋಟಲ್. ಓಕೆನಾ. ಇದು ಬಂದ್ಬಿಟ್ಟು ಇದು ನೆಕ್ಸ್ಟ್ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಎನ್ ಮ್ಯಾಪ್. ಎನ್ ಮ್ಯಾಪ್ ಏನ್ ಮಾಡುತ್ತೆ, ಎನ್ ಮ್ಯಾಪ್ ಬಂದ್ಬಿಟ್ಟು ಎಲ್ಲೋತು ಒಂದು ನಿಮಿಷ. ಓಕೆ, ಎನ್ ಮ್ಯಾಪ್ ಏನ್ ಮಾಡುತ್ತೆ, ಓಪನ್ ಪೋರ್ಟ್ಸ್. ಈಗ ಒಂದು ವೆಬ್ಸೈಟ್ ಅದನ್ನು ಓಪನ್ ಸೋರ್ಸ್ ಟೂಲ್, ಯಾಕೆ ಮೇಲೆ ಹೋಗ್ತದೆ, ಅದನ್ನು ಓಪನ್ ಸೋರ್ಸ್ ಟೂಲ್ಸಾ. ಈಗ ಏನೇನು ಹೇಳ್ತಾ ಇದ್ದೇನಲ್ಲ, ಯಾವ ಪೇಡ್ ಸೋರ್ಸ್ ಅಲ್ಲ, ಲೈಕ್ ಓಪನ್ ಸೋರ್ಸ್ ಟೂಲ್ಸು. ಫಸ್ಟ್ ಇಂದ ಓವಿಸ್ ಆಗಿರ್ಬೋದು, ಹಾರ್ವೆಸ್ಟರ್ ಆಗಿರ್ಬೋದು, ಈಗ ನೆಕ್ಸ್ಟ್ ಎನ್ ಮ್ಯಾಪು ಎಲ್ಲ ಏನ್ ಮಾಡ್ತಾ ಅಂದ್ರೆ ಓಪನ್ ಸೋರ್ಸ್ ಫ್ರೀ ಟೂಲ್ಸ್. ಇವು ನಿಮಗೆ ಪಬ್ಲಿಕ್ ಆಗಿ ಸಿಕ್ಬಿಡುತ್ತೆ, ಅವೈಲೇಬಲ್ ಆಗಿರುತ್ತೆ. ಜಸ್ಟ್ ಏನು ಪೇ ಮಾಡೋದು ಅವಶ್ಯಕತೆ ಇರಂಗಿಲ್ಲ. ಇದು ಏನ್ ಮಾಡುತ್ತೆ ಅಂದ್ರೆ ಎನ್ ಮ್ಯಾಪು ಆಕ್ಟಿವ್ ಆಗಿರ್ತಾವಲ್ಲ ಡಿವೈಸ್, ನೆಟ್ವರ್ಕ್. ಈಗ ಒಂದು ನೆಟ್ವರ್ಕ್ ಇದೆ, ಸರ್ವರ್ ಇದೆ, ಅದಕ್ಕೆಲ್ಲ ಬೇರೆ ಬೇರೆ ಕಡೆ ಇದು ಒಂದು ಸಿಸ್ಟಮು, ಇದು ಒಂದು ಸಿಸ್ಟಮು, ಇದು ಒಂದು ಸಿಸ್ಟಮು, ಆಮೇಲೆ ಈ ನೆಟ್ವರ್ಕ್ನ ಮತ್ತೊಂದು ಸಿಸ್ಟಮ್ಸ್ ಇದಾವೆ ಎಲ್ಲ. ಇವಾಗ ನಾ ಏನ್ ಮಾಡ್ತೀನಿ, ಪರ್ಟಿಕ್ಯುಲರ್ ಏನ್ ನಮಗೆ ಸರ್ವರ್ ಇರುತ್ತಲ್ಲ, ಆ ಸರ್ವರ್ದು ನೆಟ್ವರ್ಕ್ನ ಸ್ಕ್ಯಾನಿಗೆ ಕೊಡ್ತೀನಿ ಎನ್ ಮ್ಯಾಪ್ ಒಳಗೆ. IP ಅಡ್ರೆಸ್ ಕೊಟ್ಬಿಟ್ಟು, ಈ ಒಂದು IP ಅಡ್ರೆಸ್ ಕೊಟ್ಬಿಟ್ಟು ಸ್ಕ್ಯಾನಿಗೆ ಕೊಡ್ತೀನಿ. ಕೊಟ್ಟ ತಕ್ಷಣ ಅದ್ರ ರಿಲೇಟೆಡ್ ಏನೇನು ಸಬ್ ಡೊಮೇನ್ಸ್ ಇರುತ್ತೆ, ಅಥವಾ ಯಾವ್ಯಾವ ನೆಟ್ವರ್ಕ್ಸ್ ಡಿವೈಸ್ ಆಗಿರ್ಬೋದು, ಹೋಸ್ಟ್ಸ್ ಆಗಿರ್ಬೋದು, ಸಬ್ ಡೊಮೇನ್ಸ್ ಆಗಿರ್ಬೋದು, ಆ ಸ್ಪೆಸಿಫಿಕ್ ನೆಟ್ವರ್ಕ್ ಒಳಗಡೆ ಏನಿರುತ್ತಲ್ಲ ಅದೆಲ್ಲ ಲೈಕ್ ಪ್ರೊವೈಡ್ ಮಾಡಿಬಿಟ್ಟು ನಮಗೆ ಜಸ್ಟ್ ಶೋ ಮಾಡುತ್ತೆ. ಈಗ ಪರ್ಟಿಕ್ಯುಲರ್ ಪೋರ್ಟ್ ನಂಬರ್ 80 ಇರುತ್ತೆ, 442 ಇರುತ್ತೆ, ಇನ್ನು ಜಸ್ಟ್ ಕಂಟಿನ್ಯೂ ಇರುತ್ತಲ್ಲ, ಅದೆಲ್ಲ ನನಗೆ ಒಂದೇ ಕಡೆ ಶೋ ಮಾಡುತ್ತೆ ಯಾವ್ಯಾವ ಓಪನ್ ಇರುತ್ತೆ ಅಂತ. ಈಗ ನಾನು ನಿಮಗೆ ಶೋ ಮಾಡ್ಬೇಕಂದ್ರೆ ಜಸ್ಟ್ ಗೂಗಲಿಂದು ಯಾವ ಥರ ಕಾಣುತ್ತೆ ಅಂತ ಶೋ ಮಾಡ್ತೀನಿ ತಾಳಿ. ಓಕೆ, ಇಲ್ಲಿ ನಾನು ಬಂದ್ಬಿಟ್ಟು ಯಾವ್ದಾರ ಒಂದು ವೆಬ್ಸೈಟ್ ತೊಗೊಳ್ಳೋಣ ನಾರ್ಮಲ್ ಆಗಿ. ಯಾವ್ದು ತೊಗೊಳ್ಳೋಣ, ಟಾಟಾ ತೊಗೊಳ್ಳೋಣ, ಟಾಟಾ ಮೋಟರ್ಸ್ ತೊಗೊಳ್ಳೋಣ. ತೊಗೊಂಡ್ಬಿಟ್ಟು ಈಗ ಟಾಟಾ ಮೋಟರ್ಸಲ್ಲಿ ಜಸ್ಟ್ ಓಪನ್ ಮಾಡಿ, ಜಸ್ಟ್ ನಾನು ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ. ಎನ್ ಮ್ಯಾಪ್ ಒಳಗೆ ಬೇರೆ ಥರ ವರ್ಕ್ ಆಗುತ್ತೆ. ಟಾಟಾ ಮೋಟರ್ಸ್ ಓಪನ್ ಮಾಡಿ, ಶೋಡನ್ ಓಪನ್ ಮಾಡಿ, ಇಲ್ಲಿ ತೋರಿಸ್ತಾ ಇದೆ ನೋಡಿ. ಏನು ತೋರಿಸ್ತಾ ಇದೆ, ಪೋರ್ಟ್ ನಂಬರ್ 80, 443, 2053, ಜಸ್ಟ್ ಇವೆಲ್ಲ ಓಪನ್ ಪೋರ್ಟ್ಸ್. ಓಕೆನಾ. ಈಗ ನಾವು ಫುಲ್ ಡೊಮೇನ್ ಡೀಟೇಲ್ಸ್ ತೆಗಿಬೇಕಾ, ಅದು ಎನ್ ಮ್ಯಾಪ್ ಒಳಗೂ ಮಾಡ್ಬೋದು. ಈಗ ನೋಡಿ, ಇದು ಟಾಟಾ ಇದೇನು ಟಾಟಾ ಮೋಟರ್ಸ್ .com ಇದೆಯಲ್ಲ, ಈ ಮೇನ್ ವೆಬ್ಸೈಟ್ ಕೆಳಗಡೆ ಸಬ್ ಡೊಮೇನ್ಸ್ ಇಷ್ಟೊಂದಿದ್ದಾವೆ.
ಇಷ್ಟು ಸಬ್ ಡೊಮೇನ್ಸ್ ಬಂದ್ಬಿಟ್ಟು ಈ ಟಾಟಾ ಮೋಟರ್ಸ್ಗೆ ಲಿಂಕ್ ಆಗಿದೆ. ಓಕೆನಾ. ಈಗ ನಾನೇನು ಮಾಡ್ತೀನಿ ಅಂದರೆ ನೋಡಿ, ಈಗ ಎ ಪಿ ಐ ಇದು ಆಗಿರ್ಬೋದು, IP ಅಡ್ರೆಸ್ ಆಗಿರ್ಬೋದು, ನಮಗೆ ಫೈಲ್ಸಿಂದ ಇದು ತೋರಿಸ್ತಾ ಇದೆ ಇಲ್ಲಿ. ಓಕೆನಾ. ನಿಮಿಷ ಕೆಳಗಡೆ ತೋರಿಸ್ತೀನಿ. ಮೇಲ್ಗಡೆ ಏನಿದೆ, ಅಡಿಷನಲ್ ಇನ್ಸೈಟ್ ಗೂಗಲ್ ವೆರಿಫೈಡ್. ಓಕೆ, ನಮಗೆ ಕೆಳಗಡೆ ಹೋದ್ರೆ ಬೇಸ್ ಒಳಗಡೆ ನಮಗೆ ಲೈಕ್ ಆ ಪರ್ಟಿಕ್ಯುಲರ್ ಓಪನ್ ಪೋರ್ಟ್ ಇದಲ್ಲ, ಆ ಓಪನ್ ಪೋರ್ಟ್ ರಿಲೇಟೆಡ್ ನನಗೆ ಏನಾದರೂ ವಲ್ನರಬಿಲಿಟೀಸ್ ಇದಾವ ಅಂತ ನಾನು ಚೆಕ್ ಮಾಡ್ಬೋದು. ಅದನ್ನು ಬಂದ್ಬಿಟ್ಟು ನೆಟ್ ಕ್ರಾಫ್ಟ್ ಹೋಗಿದ್ದಾನೆ. ಇನ್ನೊಂದು ಟೂಲ್ ಬರುತ್ತೆ ನೆಟ್ ಕ್ರಾಫ್ಟ್ ಅಂತ. ಇದನ್ನು ಸೇಮ್ ಅದೇ ರೀತಿಯಾಗಿರೋದು. ಇದು ಶೋಡಾನು, ಇದನ್ನು ಓಪನ್ ಸೋರ್ಸ್ ಪ್ಲಸ್ ಪೇಡ್ ಎರಡು ಇದೆ ಇದರೊಳಗೆ. ಇದನ್ನು ನೆಟ್ ಕ್ರಾಫ್ಟ್ ಒಳಗಡೆ ನೋಡಿ, ನೆಟ್ವರ್ಕ್ ರಿಲೇಟೆಡ್ ಏನೇನು ಜಸ್ಟ್ ಓವರ್. ನೆಕ್ಸ್ಟ್ ಇದ್ರೊಳಗಡೆ ಅದನ್ನ ಡೀಟೇಲ್ ಆಗಿ ಹೇಳೋಣ. ಜಸ್ಟ್ ಓವರ್ ಒಂದ್ಸಲ ನೋಡ್ಕೊಂಬಿಡಿ ಏನೇನೆಲ್ಲ ಶೋ ಆಗ್ತಾ ಇದೆ ಅಂತ ಇದ್ರೊಳಗಡೆ. ಟಾರ್ಗೆಟ್ HTML, CSS, ಓಕೆನಾ. ಇದೆಲ್ಲ ಜಸ್ಟ್ ಹಾರ್ವೆಸ್ಟರ್ ಒಳಗಡೆ ಬಂದಾಗ ಶೋ ಮಾಡ್ತೀನಿ ಡೀಟೇಲ್ ಆಗಿ. ಇದು ಬಂದ್ಬಿಟ್ಟು Nmap, ಒಂದು ಪೋರ್ಟ್ ಸ್ಕ್ಯಾನಿಂಗ್ ಮಾಡುತ್ತೆ. ಆಮೇಲೆ ಡಿಟೆಕ್ಷನ್ ಆಗಿರ್ಬೋದು, ಏನಾದ್ರು ಓಪನ್ ಪೋರ್ಟ್ಸ್ ಆಗಿರ್ಬೋದು, ಪೊಟೆನ್ಷಿಯಲ್ ಸರ್ವಿಸಸ್ ರನ್ನಿಂಗ್ ಏನಾರ ಇದ್ರೆ, ಆಮೇಲೆ ಸೆಕ್ಯೂರಿಟಿ ವಲ್ನರಬಿಲಿಟೀಸ್ ಇದ್ರೆ ಅದೆಲ್ಲ ಶೋ ಮಾಡುತ್ತೆ. ಆಮೇಲೆ ಈವನ್ OS ಆಪರೇಟಿಂಗ್ ಸಿಸ್ಟಮ್ ಅಥವಾ ಸರ್ವರ್ ಅಪಾಚೆ ಇರುತ್ತಲ್ಲ, ಆ ಥರ ಎಲ್ಲ ಅದನ್ನು ಡಿಟೆಕ್ಟ್ ಆಗುತ್ತೆ ಅದ್ರೊಳಗಡೆ. ಈಗ ಬೇಸಿಕ್ ಯಾವ್ದಾರ ಒಂದು ಕಮಾಂಡ್ ಹೇಳ್ಬೇಕಂದ್ರೆ ಈಗ ಜಸ್ಟ್ ಏನಂತ ಟೈಪ್ ಮಾಡೋಣ ಅಂದರೆ Nmap ಬೇಸಿಕ್ ಕಮಾಂಡ್. Nmap ನಮಗೆ ಯಾವ್ದಾರ ಒಂದು ವೆಬ್ಸೈಟ್ ಅಥವಾ ಏನೋ 192.168.1.1 ಅಂತ ಕೊಡೋಣ. ಇದು ಬಂದ್ಬಿಟ್ಟು ಕಮಾಂಡ್ ಸ್ಟಾರ್ಟಿಂಗ್ ಈ ಥರ ಬರುತ್ತೆ ಇಲ್ಲಿ. ಇದಾದ್ಮೇಲೆ ಈ ಕಮಾಂಡ್ ಟೈಪ್ ಮಾಡಿದ್ರೆ ಜಸ್ಟ್ ಅದಕ್ಕೆ ರಿಲೇಟೆಡ್ ಏನೇನು ಓಪನ್ ಪೋರ್ಟ್ಸ್ ಇರುತ್ತಲ್ಲ, ಓಪನ್ ಪೋರ್ಟ್ಸ್ ಆಗಿರ್ಬೋದು, ಆಮೇಲೆ ಸರ್ವಿಸಸ್ ಅಂತ ಬರುತ್ತೆ, ಸರ್ವಿಸಸ್ ಆಗಿರ್ಬೋದು, ಅವೆಲ್ಲ ನಮಗೆ ಶೋ ಆಗುತ್ತೆ. ಓಪನ್ ಪೋರ್ಟ್ಸ್ ಅಲ್ಲಿ ನಾವು ಅವಾಗಲೇ ನೋಡಿದ್ವಿ 80 ಇತ್ತು, 443 ಇತ್ತು, ಆಮೇಲೆ 22 ಇತ್ತು. ಅದೆಲ್ಲ ನಮಗೆ ಇದ್ರೊಳಗಡೆ ಬರುತ್ತೆ ಓಪನ್ ಪೋರ್ಟ್ಸ್ ಒಳಗಡೆ. ಸರ್ವಿಸಸ್ ಒಳಗೆ ಅಪಾಚೆ ಇರ್ಬೋದು, ಆಮೇಲೆ ಓಪನ್ SSH ಇರ್ಬೋದು. ಆಮೇಲೆ ಸಾರಿ, ನಾನು ಸೊಟ್ಟ ಮೊಟ್ಟ ಹೊಡ್ತಾ ಇದ್ದೀನಿ, ಗ್ರಿಪ್ ಇಲ್ಲ ನನಗೆ, ಜಸ್ಟ್ ಹೋಗ್ತಾ ಅಭ್ಯಾಸ ಆಗುತ್ತೆ. ಇದೆಲ್ಲ ಬಂದ್ಬಿಟ್ಟು Nmap ಒಳಗಡೆ ನಾವು ಸ್ಕ್ಯಾನ್ ರಿಸಲ್ಟ್ ಒಳಗಡೆ ನೋಡ್ಕೋಬಹುದು. ಜಸ್ಟ್ ವೆಬ್ಸೈಟ್ ಇಂದೆಲ್ಲ ಜಾಸ್ತಿ ಯಾವ್ದಾರ ಒಂದು ಹೊಸ ವೆಬ್ಸೈಟ್ ಆದರೆ ನಾವು ಇದ್ರ ಮೂಲಕ ನಾವು ಸ್ಕ್ಯಾನಿಂಗ್ ಮಾಡಿಬಿಟ್ಟು ವಲ್ನರಬಿಲಿಟೀಸ್ ಕಂಡಿದ್ದು ಅದನ್ನು ನಾವು ಮತ್ತೆ ಎಕ್ಸ್ಪ್ಲಾಯ್ಟ್ ಮಾಡ್ಬೋದು. ಲೈಕ್ ಮೆಟಾಸ್ಪ್ಲಾಯ್ಟ್ ಫ್ರೇಮ್ವರ್ಕ್ಸು, ಬೀಸ್ ಅದೆಲ್ಲ ಯೂಸ್ ಮಾಡಿಬಿಟ್ಟು ಮತ್ತೆ ಎಕ್ಸ್ಪ್ಲಾಯ್ಟ್ ಮಾಡ್ತೀವಿ. ಮಾಡಿಬಿಟ್ಟು ನಾವು ಅದನ್ನು ಬಗ್ ಬೌಂಟಿ ಅಥವಾ ಆ ಪ್ರೋಗ್ರಾಮ್ ಒಳಗಡೆ ರಿಪೋರ್ಟ್ ಮಾಡಿದರೆ ನಮಗೆ ಬೌಂಟಿ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಇನ್ನೂ ಆ್ಯಡ್ ಮಾಡಿಲ್ಲ ನಾನು. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಡಾಕಿಂಗ್ ಅಂತ. ಸೋಷಿಯಲ್ ಮೀಡಿಯಾ ಟಾಕ್ಸಿಕ್, ಓಕೆನಾ. ಸೋಷಿಯಲ್ ಮೀಡಿಯಾ ಡಾಕ್ಸಿಂಗ್ ಇದು ಏನ್ ಮಾಡುತ್ತೆ ಸೋಷಿಯಲ್ ಮೀಡಿಯಾ ಡಾಕ್ಸಿಂಗ್ ಅಂತ. ಈಗ ಒಬ್ಬ ವ್ಯಕ್ತಿ ಇದ್ದಾನೆ, ವ್ಯಕ್ತಿ ಇದ್ರೆ ಲೈಕ್ ಒಬ್ಬ ಪರ್ಸನ್ ಇದ್ದಾನೆ ಅಂದ್ರೆ ಒಂದು ಅಟ್ಲೀಸ್ಟ್ ಒಂದು ಫೇಸ್ಬುಕ್ ಇದ್ದೇ ಇರುತ್ತಾ, ವಾಟ್ಸಪ್ ಇದ್ದೇ ಇರುತ್ತಾ, ಇನ್ಸ್ಟಾಗ್ರಾಮ್ ಇದ್ದೇ ಇರುತ್ತಾ, ಬಟ್ ಇದ್ದೇ ಇರುತ್ತೆ. ಏನಾರ ಒಂದು ಸೋಷಿಯಲ್ ಮೀಡಿಯಾ ಡೀಟೇಲ್ಸ್ ಅಕೌಂಟ್ ಇದ್ದೇ ಇರುತ್ತೆ. ಯೂಟ್ಯೂಬು ಬೇಕೇ ಬೇಕು. ಇರ್ಲಾರ್ದವ್ರು ಯಾರಿದ್ದಾರೆ ಈಗಿನ ಟೈಮ್ದಾಗ 2025 ಒಳಗೆ? ಯಾರು ಇಲ್ಲ. ಅಟ್ಲೀಸ್ಟ್ ಒಂದು ಫೇಸ್ಬುಕ್ ಇಟ್ಕೊಂಡೇ ಇರ್ತಾರೆ, ವಾಟ್ಸಪ್ ಇಟ್ಕೊಂಡೇ ಇರ್ತಾರೆ. ಈಗ ಏನ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಡಾಕಿಂಗ್ ಅಂತ. ಈಗ ಒಬ್ಬ ಪರ್ಟಿಕ್ಯುಲರ್, ಈಗ ಯಾರೋ ಒಬ್ಬ ಪರ್ಸನ್ ಇದ್ದಾನೆ ಎ ಅಂತ. ಈಗ ಈ ಪರ್ಸನ್ ಸೋಷಿಯಲ್ ಮೀಡಿಯಾ ಒಳಗಡೆ ಫುಲ್ ಆಕ್ಟಿವ್ ಇದ್ದಾನೆ. ಎಲ್ಲ ಯಾವ್ಯಾವ ವೆಬ್ಸೈಟ್ ಬರುತ್ತೆ, ಲಿಂಕ್ಡ್ಇನ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಏನೇನು ಸೋಷಿಯಲ್ ಮೀಡಿಯಾ ಎಲ್ಲ ಕಡೆ ಆಕ್ಟಿವ್ ಇದ್ದಾನೆ. ಲೈಕ್ ಏನೇನು ನಾರ್ಮಲಿ ಏನೇನು ಎಲ್ಲರ ಹತ್ರ ಇರುತ್ತೆ ಜಾಸ್ತಿ ಎಲ್ಲ ಪಬ್ಲಿಕಲ್ಲಿ ಇದ್ದಾನೆ. ಆದರೆ ಅವನ ಅಕೌಂಟ್ಸ್ ಒಂದು ಕಡೆ ಪ್ರೈವೇಟ್ ಇದ್ದಾವೆ, ಒಂದು ಕಡೆ ಪಬ್ಲಿಕ್ ಇದ್ದಾವೆ. ಆಮೇಲೆ ಅವನು ಪ್ರೈವೇಟ್ ಇರೋ ಅಕೌಂಟ್ಸ್ ನಮಗೆ ಗೊತ್ತಿಲ್ಲ ಎಲ್ಲೆಲ್ಲಿ ಏನು ಯೂಸ್ ಮಾಡಿದ್ದಾನೆ ಅಂತೇಳಿ. ಆದರೆ ನಮಗೇನು ಗೊತ್ತು, ಜಸ್ಟು ಪಬ್ಲಿಕಲ್ಲಿ. ಈಗ ಅವ್ನು ಇನ್ಸ್ಟಾಗ್ರಾಮ್ ಗೊತ್ತಾ, ಅವ್ನು ಇನ್ಸ್ಟಾಗ್ರಾಮ್ನಾಗೆ ಯೂಸರ್ ನೇಮ್ ಕೊಟ್ಟಿರ್ತಾನೆ. ಈ ಪರ್ಸನ್ ಎ ಇದ್ದಾನೆ, ಆದ್ಮೇಲೆ ಒಂದು ಏನಿರುತ್ತಲ್ಲ ನೇಮು, ಅದು ಕೊಟ್ಟಿರ್ಬೋದು ಅಥವಾ ಬೇರೆದು ಕೊಟ್ಟಿರ್ಬೋದು. ಅದು ಒಂದು ಯೂಸರ್ ನೇಮ್ ಏನಿರುತ್ತೆ
ಅವ್ನು ಬೇರೆ ಫೇಸ್ಬುಕ್ದಾಗೂ ಅದೇ ಯೂಸರ್ ನೇಮ್ ಕೊಟ್ಟಿರ್ಬೋದು, ಅಥವಾ ಬೇರೆ ಕಡೆ ಸ್ನ್ಯಾಪ್ಚಾಟ್ ಇದೆಯಲ್ಲ, ಸ್ನ್ಯಾಪ್ಚಾಟ್ ಒಳಗಡೆ ಅದೇ ಯೂಸರ್ ನೇಮ್ ಕೊಟ್ಟಿರ್ಬೋದು. ಒಂದ್ ಕಡೆ ಎಲ್ಲರ ಸೇಮ್ ಯೂಸರ್ ನೇಮ್ ಕೊಟ್ಟಿರ್ತಾನೆ. ಓಕೆನಾ, ಒಬ್ಬ ಪರ್ಸನ್. ನಾವೇನ್ ಮಾಡ್ತೀವಿ ಈಗ ಸೋಷಿಯಲ್ ಮೀಡಿಯಾ ಡಾಕ್ಸಿಂಗ್ ಅಂದ್ರೆ ರಿಸರ್ಚ್ ಅದನ್ನು ಸೇಮ್ ಹಾರ್ವೆಸ್ಟರ್ ತರ ಪಬ್ಲಿಕಲ್ಲಿ ಅವೈಲೇಬಲ್ ಏನ್ ಡಾಟಾ ಇರುತ್ತಲ್ಲ ಅದನ್ನೇ ನಾವು ಇಂಟರ್ನೆಟ್ ಇಂದ ಎತ್ಕೊಂತೀನಿ. ಈಗ ಇಂಟರ್ನೆಟ್ ಅನ್ನೋದು ಒಂದು ದೊಡ್ಡದು ಓಷನ್ ಇದ್ದಂಗೆ. ಈಗ ನಾನೇನ್ ಮಾಡ್ತೀನಿ, ಒಂದು ಡಾಟಾ ಎಲ್ಲೋ ಒಂದ್ ಕಡೆ ಇದೆ ಇಂಟರ್ನೆಟ್ ಒಳಗೆ. ನಾನು ಈ ಪರ್ಟಿಕ್ಯುಲರ್ನ ನಾನು ಸೋಷಿಯಲ್ ಮೀಡಿಯಾ ಡಾಕ್ಸಿಂಗ್ ಯೂಸ್ ಮಾಡಿಬಿಟ್ಟು ಅದನ್ನೆಲ್ಲ ಒಂದ್ ಕಡೆ ಲಿಸ್ಟ್ ಮಾಡ್ತೀನಿ. ಜಸ್ಟ್ ಒಂದ್ ಕಡೆ ಎಲ್ಲ ಲಿಸ್ಟ್ ಮಾಡೋದು, ಏನೇನ್ ಡಾಟಾ ಎಲ್ಲೆಲ್ಲಿ ಏನ್ ಯಾವ ಅಕೌಂಟ್ಸ್ ಇದಾವೆ, ಲೈಕ್ ಒಂದ್ ಯೂಸರ್ ನೇಮ್ ಇಂದ ಯಾವ ಅಕೌಂಟು ಎಲ್ಲೆಲ್ಲಿ ರಿಜಿಸ್ಟರ್ ಆಗಿದೆ ಅಂತೇಳಿ ಸರ್ಚ್ ಮಾಡೋದು. ಅದು ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಡಾಕ್ಸಿಂಗು ಅಂತಾರೆ. ಆಮೇಲೆ ಇದ್ರ ಪರ್ಪಸ್ ಏನು, ಎಲ್ಲಿ ಯೂಸ್ ಮಾಡ್ತಾರೆ, ಎದಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ. ಈಗ ಯಾರು ಒಬ್ರು ಸ್ಕ್ಯಾಮ್ ಮಾಡಿರ್ಬೋದು. ಈಗ ಇನ್ವೆಸ್ಟಿಗೇಷನ್ ಪರ್ಪಸ್ ಅಲ್ಲಿ ಯೂಸ್ ಮಾಡ್ತಾರೆ. ಈಗ ಪೊಲೀಸರು ಆಗಿರ್ಬೋದು, ಇನ್ವೆಸ್ಟಿಗೇಷನ್ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸೀಸು. ಈಗ ಪರ್ಟಿಕ್ಯುಲರ್ ಪರ್ಸನ್ ಇದ್ದಾನೆ, ಆ ಪರ್ಸನ್ ಏನಾರು ಇಲ್ಲಿಗಲ್ ಆಕ್ಟಿವಿಟೀಸ್ ಏನೋ ಸೆಲ್ ಮಾಡ್ತಾ ಇದ್ದಾನೆ ಇನ್ಸ್ಟಾಗ್ರಾಮ್ ಅಲ್ಲಿ. ಇತ್ತೀಚಿಗೆ ನೋಡಿರ್ತೀರಾ, ಎಲ್ಲ ನೋಟ್ಸ್ ಎಲ್ಲ ಸೆಲ್ ಮಾಡ್ತಾ ಇರ್ತಾರೆ. ಯೂಸರ್ ನೇಮ್ ಇದೆ, ಆ ಯೂಸರ್ ನೇಮ್ ಏನ್ ಮಾಡ್ತೀವಿ ನಾವು, ಜಸ್ಟ್ ಸಮ್ ವೆಬ್ಸೈಟ್ಸ್ ಇದಾವೆ, ಆ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಯೂಸರ್ ನೇಮ್ ನ ಹಾಕ್ತೀವಿ. ಹಾಕಿದ ತಕ್ಷಣ ಅದೇನ್ ಮಾಡುತ್ತೆ, ಲೈಕ್ ಅಬೌಟ್ 7,000+ ವೆಬ್ಸೈಟ್ ನ ಎಲ್ಲ ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡ್ಬಿಟ್ಟು ಎಲ್ಲ ಒಂದೇ ಕಡೆ ಲಿಸ್ಟ್ ಮಾಡುತ್ತೆ, ಯಾವ ವೆಬ್ಸೈಟ್ ಒಳಗಡೆ ಇದೇ ಯೂಸರ್ ನೇಮ್ ಇರೋದ್ ಅಕೌಂಟ್ ಇದಾವೆ ಅಂತ. ಅದರಿಂದ ನಾವು ಜಸ್ಟ್ ಏನ್ ಮಾಡ್ಬೋದು, ಫಾಲ್ಸ್ ಪಾಸಿಟಿವ್ಸ್ ಇರುತ್ತೆ. ಫಾಲ್ಸ್ ಪಾಸಿಟಿವ್ಸ್ ಅಂದ್ರೆ ಈಗ ಒಬ್ಬನೇ, ಈಗ ವ್ಯಕ್ತಿ ಎ ಇದ್ದಾನೆ, ಓಕೆನಾ, ಲೈಕ್ ಅ ಪರ್ಸನ್ ಎ ಅಂಡ್ ಅ ಪರ್ಸನ್ ಬಿ ಇದ್ದಾನೆ. ಈಗ ಇವನು @abc ಅಂತ ಕೊಟ್ಟಿದ್ದಾನೆ, ಇವನು ಒಂದ್ ಕಡೆ ಎಲ್ಲೋ abc ಅಂತ ಯೂಸರ್ ನೇಮ್ ಕೊಟ್ಟಿದ್ದಾನೆ. ಇದು ಬಂದ್ಬಿಟ್ಟು ಫಾಲ್ಸ್ ಪಾಸಿಟಿವ್. ನಮಗ್ ಮೇನ್ ಬೇಕಾಗಿರೋದು ಯಾವ್ದು ಪರ್ಸನ್, ಈ ಪರ್ಸನ್ ಬೇಕಾಗಿರೋದು, ನಮಗೆ ಈ ಪರ್ಸನ್ ಬೇಡ. ಈಗ ನಾವಿಲ್ಲಿ ಏನ್ ಮಾಡಿದೀವಿ, @abc ಅನ್ನೋದನ್ನ ನಾವು ಒಂದು ವೆಬ್ಸೈಟ್ ಇದೆ ನೇಮ್ ಚೆಕ್ ಅಂತೇಳಿ, ಅದ್ರೊಳಗಡೆ ನಾನು ಅವ್ರದ್ದು ಡೀಟೇಲ್ಸ್ ಹಾಕ್ತೀನಿ. @abc ಇದು ಏನಿದೆ ಅದ್ರದ್ದೆಲ್ಲ ಡೀಟೇಲು ತೆಗೆದ್ಬಿಟ್ಟು ನನಗೆ ಡೀಟೇಲ್ಸ್ ಕೊಡುವಂತ. ಈಗ ಅದಿಷ್ಟು ಪಬ್ಲಿಕಲ್ಲಿ ಅವೈಲೇಬಲ್ ಅಂದ್ರೆ ಇಂಟರ್ನೆಟ್ ಒಳಗಡೆ ಅವೈಲೇಬಲ್ ಇರೋದಷ್ಟೇ ಅದು ನಮಗೆ ಫೆಚ್ ಮಾಡುತ್ತೆ. ಇಷ್ಟು ಫೆಚ್ ಮಾಡುತ್ತೆ, ಇದನ್ನ ಫೆಚ್ ಮಾಡ್ಬಿಟ್ಟು ಇದು ಲಿಸ್ಟ್ ಮಾಡುತ್ತೆ, ಈ ಕಡೆ ಲಿಸ್ಟ್ ಮಾಡುತ್ತೆ. ಲಿಸ್ಟ್ ಮಾಡ್ಬಿಟ್ಟು ನಮಗೆ ಹೇಳುತ್ತೆ ಈ ಅಕೌಂಟ್, ಈ ಯೂಸರ್ ನೇಮ್ ಇಂದ ರಿಲೇಟೆಡ್ ಇಷ್ಟು ರಿಸಲ್ಟ್ ಫೌಂಡ್ ಆಗಿದೆ. ಲೈಕ್ 7,000 ವೆಬ್ಸೈಟ್ ಅಥವಾ 1,000 ವೆಬ್ಸೈಟ್ ಸ್ಕ್ಯಾನ್ ಮಾಡಿದೆ, ಅದ್ರ ನಮ್ಗೆ 100 and 200 ವೆಬ್ಸೈಟ್ ಒಳಗಡೆ ಈ ಯೂಸರ್ ನೇಮ್ ಇರೋದು ಫೌಂಡ್ ಆಗಿದೆ ಅಂತ. ಆದ್ರೆ ಎಲ್ಲಾ ಯೂಸರ್ ನೇಮ್ ಬಂದ್ಬಿಟ್ಟು ಇವನಿಗೆ ರಿಜಿಸ್ಟರ್ ಆಗಿರಲ್ಲ, ಬೇರೆಯವರು ತಗೊಂಡಿರ್ತಾರೆ. ಅವಾಗ ನಾವು ಅದನ್ನ ಫಾಲ್ಸ್ ಪಾಸಿಟಿವ್ ಅಂತ ಅಂತೀವಿ. ಅದನ್ನು ನಾವು ಮತ್ತೆ ವೆರಿಫೈ ಮಾಡ್ಬೇಕು, ಅವ್ನ ಅಕೌಂಟ್ ರಿಲೇಟೆಡ್ ಒಂದು ಡಿಜಿಟಲ್ ಫುಟ್ ಪ್ರಿಂಟಿಂಗು, ಲೈಕ್ ಅವ್ನ ಬೇಸಿಕ್ಸ್. ಈಗ ಹೆಂಗೆ ವೆರಿಫೈ ಮಾಡೋದು ಅಂದ್ರೆ, ಅದು ಇನ್ನು ನಾವು OSINT ಅಂತ ಕ್ಲಾಸ್ ಬರುತ್ತೆ, ಓಪನ್ ಸೋರ್ಸ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಬಿಟ್ಟು ಇನ್ವೆಸ್ಟಿಗೇಷನ್ ಪರ್ಪಸ್ ಒಳಗಡೆ ಹೇಗೆ ಮಾಡೋದು ಅಂತೇಳಿ ಅದ್ರೊಳಗಡೆ ಕಂಟಿನ್ಯೂ ಮಾಡ್ತೀನಿ. ಓವರ್ ವ್ಯೂ ಹೇಳ್ತೀನಿ, ಮತ್ತೆ ಟಾಪಿಕ್ ಇಂದ ಬೇರೆ ಕಡೆ ಹೋಗ್ಬಿಡ್ತೀವಿ. ಆಯ್ತು. ಇಲ್ಲಾಂದ್ರೆ ಜಸ್ಟ್ ಸಂಡೇ ಕ್ಲಾಸಸ್ ಇರ್ತದಲ್ಲ, ಜಾಯಿನ್ ಆಗಿ ನಾನು ಶೋ ಮಾಡ್ತಾ ಹೋಗ್ತೀನಿ ಒಂದೊಂದೇ ಟಾಪಿಕ್ಸ್. ಇದು ಎಲ್ಲ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಡಾಕ್ಸಿಂಗ್. ಜಸ್ಟ್ ಎಲ್ಲ ಪಬ್ಲಿಕಲ್ಲಿ ಏನೇನು ಅವೈಲೇಬಲ್ ಡಾಟಾ ಇರುತ್ತಲ್ಲ ಅದನ್ನ ಜಸ್ಟ್ ಇವು ಡಾಕಿಂಗ್ ಕಮಾಂಡ್ಸ್ ಅಂತ ಬರುತ್ತೆ. ಈಗ ಬಹಳ ಕಡೆ ಗೂಗಲ್ ಅಲ್ಲಿ ನೋಡಿರ್ತೀರಾ, ಯಾರ್ದಾರ ಒಬ್ಬ ಪರ್ಸನ್ ಇರ್ತಾನೆ, ಅಥವಾ ಪರ್ಸನ್ ಬಿಡಿ, ಈಗ ನಮಗೆ ಏನಾದ್ರು ಬುಕ್ ಡೌನ್ಲೋಡ್ ಮಾಡ್ಬೇಕು. ಈಗ ಯಾವ ಬುಕ್ ಇದಾವೆ, ಬಹಳ ಬುಕ್ ಹೆಸರು ಈಗ ಅಟಾಮಿಕ್ ಹ್ಯಾಬಿಟ್ಸ್ ಅಂತ ಇರುತ್ತೆ, ಓಕೆನಾ. ಅಟಾಮಿಕ್ ಹ್ಯಾಬಿಟ್ಸ್ ಈಗ ಏನ್ ಮಾಡ್ತೀವಿ ನಾವು, ಇದ್ರ ಮುಂದ್ಗಡೆ PDF ಅಂತ ಹಾಕ್ತಿವಿ ಗೊತ್ತಾ, PDF ಅಂತ, ಫೈಲ್ ಟೈಪ್ PDF ಅಂತ. ಅದು ಹಾಕಿದ ತಕ್ಷಣ ಅದ್ರದ್ದು ಯಾವ್ಯಾವ PDF ಇದೆಯಲ್ಲ ಅದೆಲ್ಲ ಶೋ ಆಗುತ್ತೆ ನಮಗೆ. ಮೂವೀಸ್ ಬೇಕಂದ್ರೆ ಮೂವೀಸ್ ಹಾಕ್ತಿವಿ, APKs ಅದು ಹಾಕ್ತಿವಲ್ಲ. ಅದೇ ರೀತಿಯಾಗಿ ನಾವು ಡಾಕ್ಸಿಂಗ್, ಅದಕ್ಕೆ ಡಾಕ್ಸಿಂಗ್ ಮೆಥಡ್ ಅಂತಾರೆ. ಗೂಗಲ್ ಡಾಕಿಂಗ್ ಅಂತಾರೆ, ಸೋಷಿಯಲ್ ಮೀಡಿಯಾ ಡಾಕ್ಸಿಂಗ್ ಅಂತಾರೆ, ಬಟ್ ಒಟ್ಟು ಡಾಕ್ಸಿಂಗ್ ಅಂತಾರೆ. ಒಂದು ಡಾಕ್ಸಿಂಗು, ಇನ್ನೊಂದು ಡಾಕಿಂಗು. ಓಕೆ, DORKING ಡಾಕಿಂಗ್ ಅಂತ, ಓಕೆನಾ. ರೆಕಾರ್ಡಿಂಗ್ ಆಗ್ತಿದೆನಾ? ಓಕೆ, ಡಾಕಿಂಗ್ ಮೆಥಡ್ ಅಂತ ಅಂತಾರೆ. ಇದನ್ನು ಜಸ್ಟ್ ಫೇಮಸ್ ಅಂತ ಅನ್ಬೋದು, ಯಾಕಂದ್ರೆ ಇದರಿಂದನೂ ನಾವು ಜಾಸ್ತಿ ಡೀಟೇಲ್ಸ್ ನಾವು ಫೆಚ್ ಮಾಡ್ಬೋದು. ನಮಗೆ ಬಹಳ ಪರ್ಫೆಕ್ಟ್ ಆಗಿದ್ರೆ ನೀವು ಜಸ್ಟ್ ಗೂಗಲ್ ಇಂದಾನೆ ಬಹಳ ಡಾಟಾಸ್ ಆಗಿರ್ಬೋದು, ಬಹಳ ಪ್ರೈವೇಟ್ ಡಾಟಾಸ್ ಆಗಿರ್ಬೋದು, ಎಲ್ಲ ಫೆಚ್ ಮಾಡ್ಬೋದು ನಾವು ಇದರಿಂದ. ಲೈಕ್ ಈ ಟಾಪಿಕ್ ಅಲ್ಲಿ ನಾವು ಏನೇನ್ ನೋಡಿದ್ವಿ ಅಂದ್ರೆ, ಜಸ್ಟ್ ಇಂಟ್ರೊಡಕ್ಷನ್ ಒಳಗಡೆ, ಓಕೆ, ಇಂಟ್ರೊಡಕ್ಷನ್ ಹೂಯಿಸಿಂಗ್ ನೋಡಿದ್ವಿ, ಹಾರ್ವೆಸ್ಟರು, Nmap, ಆಮೇಲೆ ಸೋಷಿಯಲ್ ಮೀಡಿಯಾ ಡಾಕ್ಸಿಂಗ್. ಇದು ಬಂದ್ಬಿಟ್ಟು ಇಂಟ್ರೊಡಕ್ಷನ್. ನೆಕ್ಸ್ಟ್ ಟಾಪಿಕ್ ನಾನು ಪ್ರಾಕ್ಟಿಕಲ್ ಇಂದ ಕಂಟಿನ್ಯೂ ಮಾಡ್ತೀನಿ. ಈ ಪಾರ್ಟ್ನ ಇಲ್ಲಿಗೆ ಎಂಡ್ ಮಾಡೋಣ. ಓಕೆ.